ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಸರ್ಜೆ ಕನ್ನಡಿಗ. ಇವತ್ತು ಬೆಳಗ್ಗೆ 5:30 ಗಂಟೆಗೆ ಲಾಗಿನ್ ಆಗಿದ್ದೀನಿ. ನಾನಂತರೂ ಸಖತ್ತಾಗಿದ್ದೀನಿ. ನಿನ್ನೆ ಕೆಲಸ ಮಾಡೋಕ್ಕಾಗಲಿಲ್ಲ. ನಿನ್ನೆ ಸ್ವಲ್ಪ ಆಚೆ ಹೋಗ್ಬೇಕಿತ್ತು. ಮೀಟ್ ಶಂಕರ್ ಬ್ರೋ ಅವರು ಇಂಟರ್ವ್ಯೂ ಮಾಡಬೇಕಿತ್ತು. ಇವ್ರದ್ದು ಆಟೋ ಕನ್ನಡಿಗ ಮತ್ತು ಓಲಾದು ಮತ್ತು ಇವ್ರದ್ದು ಸವಿತಾ ಅಕ್ಕ ಅಂತ ಇದ್ದಾರೆ, ಅವ್ರದ್ದು ಇಂಟರ್ವ್ಯೂ ಮಾಡಬೇಕಿತ್ತು. ಇವಾಗ ಬೆಳಗ್ಗೆ ಅದಕ್ಕೆ MJ ಹೊಡೆಯೋಣ ಅಂತ ಬಂದುಬಿಟ್ಟಿದ್ದೀನಿ. ಬೆಳಗ್ಗೆನೇ ಫಸ್ಟ್ ಆರ್ಡ್ರು ಎಲ್ಲಪ್ಪ ಕೊಟ್ಟವನಂತಂದರೆ MCB ದೊಣ್ಣೆ ಬಿರಿಯಾನಿ ರಿಚ್ ಕೊಟ್ಬಿಡೋಣ. ಮೊದಲನೇ ಆರ್ಡ್ರಿಗೆ ಸೆಲ್ಫಿನೇ ಕೇಳ್ತಾನೆ. ಹಾಗೆ ನಮ್ಮ ಗಾಡಿ ಕಿಲೋಮೀಟ್ರ್ ಬಂದುಬಿಟ್ಟು 18,680 ಕಿಲೋಮೀಟ್ರ್ ಆಗಿದೆ. ಫೋಟೋ ನೋಡ್ಕೊಂಡು ಬಿಡೋಣ ಫಸ್ಟು. ಸಾಯಂಕಾಲ ಬೇಕಾಗುತ್ತೆ. 18,680 ಕಿಲೋಮೀಟ್ರ್ ಆಗಿದೆ. ಬರೀ ಪಿಕಪ್ ಆದಮೇಲೆ ಸಿಗ್ತೀನಿ ನಿಮಗೆ. ಆಮೇಲೆ ಇವಾಗ ಫಸ್ಟ್ನೇ ಆರ್ಡ್ರ್ ಪಿಕಪ್ ಮಾಡ್ಕೊಂಡಿದ್ದೀನಿ. ರೆಡಿ ಕೊಡಲು ಎಷ್ಟೊತ್ತು ಮಾಡ್ತೀಯ? ಇವಾಗ ಬಂದು ನೋಡಿ, ಒಂದು ಇದನ್ನು ಮಾಡೋಕ್ಕೆ 10 ನಿಮಿಷ. ಅಲ್ಲೇ ಅಪ್ಪ ತಲೆ ಕೆಟ್ಟೋಗ್ಬಿಡುತ್ತೆ. ಇರಿ ಪಿಕಪ್ ಮಾಡ್ಕೊಂಡು ಬಿಡೋಣ. ಫಸ್ಟ್ನೇದು ಪಿಕಪ್ ಆಯಿತು. ಡ್ರಾಪ್ ಎಲ್ಲಿ? ರಾಜಾಜಿನಗರ. ಫಸ್ಟ್ನೇ ಆರ್ಡ್ರೆ ರಾಜಾಜಿನಗರ ಕೊಟ್ಬಿಟ್ನಲ್ಲ ರೀ. ಎಷ್ಟು ಕಿಲೋಮೀಟ್ರು? ಒಂದು 5-6 ಕಿಲೋಮೀಟ್ರ್ ಅನಿಸುತ್ತೆ ಆಲ್ಮೋಸ್ಟು. ಏನು ಒಂದು 15 ನಿಮಿಷ ಕೊಡ್ಬೋದು ಬಿಡಿ. 6 ಕಿಲೋಮೀಟ್ರ್ ಐತೆ. ಹೋಗ್ಬಿಟ್ಟು ಡ್ರಾಪ್ ಕೊಟ್ಟು ಸಿಗ್ತೀನಿ ಆಮೇಲೆ. ಫಸ್ಟ್ ಆರ್ಡ್ರ್ ಡ್ರಾಪ್ ಮಾಡೋಕ್ಕೆ ಬಂದಿದ್ದೀನಿ. ಏನು ಈ ಥರ ನಿಂತ್ಕೊಂಡ್ಬಿಟ್ಟಾರೆ ಬೆಳಿಗ್ಗೆ. ಮೇಡಮ್ ಮೇಡಮ್ ನೇಮ್ ಏನು? ಹಾಂ ಓಕೆ ತೊಗೊಳ್ಳಿ, ವೆಲ್ಕಮ್. ಫಸ್ಟ್ ಆರ್ಡ್ರ್ ಡ್ರಾಪ್ ಮಾಡಿಬಿಡೋಣ. ಫಸ್ಟು ಎಷ್ಟು ರೂಪಾಯಿ ಕೊಟ್ಟಿದ್ದಪ್ಪ ಅಂದರೆ ಸರ್ಜು ಗಿರ್ಜು ಏನಿಲ್ಲ ಇದಕ್ಕೆ. ಹಾಗೂ ಎಷ್ಟೊತ್ತು ಬೇಕು? ಏನು ಬೆಳಗ್ಗೆ ಹಾಫ್ ಬಿರಿಯಾನಿ ರೈಸು. ರಿಟರ್ನ್ ಬೇರೆ 9 ರೂಪಾಯಿ ಐತೆ. ವೇಟ್ ಮಾಡೋಣ ಇಲ್ಲೇ. ಯಾವ್ದಾರು ಆರ್ಡ್ರ್ ಕೊಟ್ಟರೆ ಕೊಡ್ತಾನೆ, ಇಲ್ಲಾದ್ರೆ ಯಾವ್ದಾರು ಕೊಡಲಿ. ಇಲ್ಲ ನನಗೊಂದು ಅರ್ಥ ಆಗ್ತಲ್ಲ, ಬೆಳಗ್ಗೆ ಬಿರಿಯಾನಿ ರೈಸ್ ತಿಂತಾರೆ ಇಷ್ಟು ಬೇಗ ಅಂತ ನನಗೆ ತಲೆ ಕೆಟ್ಬಿಡುತ್ತೆ. ಅದು ಹಾಫ್ ಫುಲ್ ಆಗಿದ್ರೆ ಪರವಾಗಿಲ್ಲ. ಒಂದು 2 ತೂತು ಬಂದುಬಿಡುತ್ತೆ. ಅಂಥದ್ದನ್ನ ಫುಲ್ ಆರ್ಡ್ರ್ ಮಾಡಿದ್ರೆ ಏನಾಗುತ್ತಪ್ಪ ಇವ್ರಿಗೆ? ಏನಾದರೂ ಮಾಡಲಿ, ನಮಗೇನೋ ಆರ್ಡ್ರ್ ಬಂತ ಸಾಕಷ್ಟೇ. ಏನಂತಾರೆ ಸ್ನೇಹಿತರೆ? ನೋಡೋಣ. ಇವಾಗ ನಮ್ಮ ಝೋನ್ ಕಡೆ ಹೋಗ್ತಾ ಇರ್ತೀನಿ. ಇವಾಗ ಇಲ್ಲಿ ರಾಜಾಜಿನಗರ ಯಶವಂತಪುರ ಹತ್ರ ಇದ್ದೀನಿ. ಇವಾಗ ಇವನು ಸ್ವಿಗ್ಗಿದವನು ಹೆಂಗಪ್ಪ ಅಂದರೆ, ನಮ್ಮನೆ ನಾರ್ಮಲ್ ಟೈಮಲ್ಲಿ ಬಂದಾಗ ಬರೀ ಇನ್ಸ್ಟಾಲ್ಮೆಂಟ್ ಆಗ್ತಾನೆ. ಇವತ್ತು MJ ಹೊಡಿಬೇಕಂತಾನೆ ಬಂದಿದ್ದೀನಿ, ಆದರೆ ಆರ್ಡರ್ಸ್ ಕೊಡ್ತಾ ಇಲ್ಲ. ಇನ್ಸ್ಟಾಲ್ಮೆಂಟ್ ಕೊಡ್ಬೇಕು ತಾನೆ. ಇವಾಗ ಟೈಮ್ ನೋಡಿ 6-10 ಗಂಟೆ ಆಯಿತು, ಒಂದು ಇನ್ಸ್ಟಾಲ್ಮೆಂಟ್ ಕೊಡ್ತಾ ಇಲ್ಲ. ಲೋಕಲ್ಸು ಕೊಡ್ತಾನಂತ ನಾನು ಕಾದರೆ ರಾಜಾಜಿನಗರದಿಂದ ಸುತ್ತಾಡ್ಕೊಂಡು ಬಂದೆ. ಇವಾಗ ಫಸ್ಟ್ ಒಂದು ಟೀ ಕುಡಿದ್ಬಿಡೋಣ. ಹೋಗಲಿ, ಆರ್ಡ್ರ್ ಆದರೂ ಕೊಡಲಿ, ಬೇಕಾರೆ ಎಲ್ಲರೂ ಹೋಗಲಿ. ಅವನು ಟೀ ಕುಡಿದಾದ್ಮೇಲೆ ಸಿಗ್ತೀನಿ. ಇವಾಗ ಸೆಕೆಂಡ್ ಆರ್ಡ್ರ್ ಪಿಕಪ್ ಮಾಡ್ಕೊಂಡು ನಿರಂತರ ಕೆಫೆಯಿಂದ 6:30 ಗಂಟೆ ಆಗಿರೋದು ಟೈಮಿಂಗ್ಸು. ನೋಡೋಣ. ವಿದ್ಯಾರಣ್ಯಪುರಕ್ಕೆ ಡ್ರಾಪ್ ಇರೋದು. ಇದನ್ನು ಡ್ರಾಪ್ ಕೊಟ್ಟರೆ ಇದಕ್ಕೆ ರಿಟರ್ನ್ ಅಮೌಂಟ್ ಬೇರೆ 10 ರೂಪಾಯಿ ಕೊಟ್ಟೋಣ. 50 ರೂಪಾಯಿ ಕೊಟ್ಬಿಟ್ಟು ರಿಟರ್ನ್ 10 ರೂಪಾಯಿ ಕೊಟ್ಟಿರೋದು. 2810 ಆಗಿದೆ. ಇವಾಗ 3ನೇ ಆರ್ಡ್ರ್ ಪಿಕಪ್ ಮಾಡೋಕ್ಕೆ ಬಂದಿದ್ದೀನಿ. ಪಾಕಶಾಲೆಯಿಂದ ಒಂದು ನಿರಂತರ ಕೆಫೆಯಿಂದ ಕೊಟ್ಟಿದ್ದೆ. ಇವಾಗ ಇನ್ನೊಂದು ಕೊಟ್ಟಿರೋದು 7941 ಡ್ರಾಪು. ದೊಡ್ಡ ಬೊಮ್ಸ್ ಅಂದ್ರೆ ಇರಿಯಕ್ಕ ತೊಗೊಂಡೋಗ್ತೀನಿ. ಒಂದು ನಿಮಿಷ ಮತ್ತೆಲ್ಲ ಗಾಡಿ ಗಲೀಜು ಮಾಡಿಬಿಡಿ. ಇರಿಯಕ್ಕ ನಿನ್ನೆ ಕ್ಲೀನ್ ಮಾಡಿದ್ದು ಚೂರು ನೀರು ಹೊಡೆದ್ಬಿಟ್ರೆ ಮತ್ತೆ ಗಲೀಜು. ಮಳೆ ಬಂದ್ರೇ ಗಲೀಜಾಗುತ್ತೆ ಬಿಡಿ. ಹೊಡೀರಿ ಅಕ್ಕ, ಪರವಾಗಿಲ್ಲ. ಇವಾಗ ನಾವು ಹೋದ್ಮೇಲೆ ಇದು ಡ್ರಾಪ್ ಇಲ್ಲೇ ದೊಡ್ಡ ಬೊಮ್ಸ್ ಅಂದ್ರೆ ಹತ್ರ ಇರೋ ಡ್ರಾಪ್ ಇದು. ಇವಾಗ ಟೈಮಿಂಗು 7:30 ಆಗಿದೆ. ಆಲ್ಮೋಸ್ಟು ಅರ್ನಿಂಗ್ಸ್ ಆಗಿರೋದು 259. 5 ಆರ್ಡ್ರ್ ಹೊಡೆದಿದ್ದೀನಿ 2 ಅವರಲ್ಲಿ. ನೋಡೋಣ. ಇವಾಗ ಇಲ್ಲೇ ಹೆಬ್ಬಾಳದಲ್ಲಿ ಇದ್ದೀನಿ. ಮತ್ತೆ ಇಲ್ಲಿ ಕೊಡ್ತಾನೆ ನೋಡೋಣ. ಇವಾಗ ಆಲ್ಮೋಸ್ಟ್ 5 ಆರ್ಡ್ರ್ ಹೊಡೆದಿರೋದು. ಅರ್ನಿಂಗ್ಸು 259 2 ಅವರಲ್ಲಿ. ಬೆಳಗ್ಗೆ ಬಂದಿದ್ದಕ್ಕೂ ಸಾರ್ಥಕ ಆಯಿತು. ಒಂದು 5 ಆರ್ಡ್ರ್ ಆದರೂ ಹೊಡೆಸಿದ್ನಲ್ಲ ಅದಕ್ಕೆ. ಇವಾಗ ಮತ್ತೆ ಆಮೇಲೆ ಸಿಗ್ತೀನಿ ನಿಮಗೆ. ಇವಾಗ ಟೈಮ್ ಬಂದುಬಿಟ್ಟು ಆಲ್ಮೋಸ್ಟು ಎಷ್ಟಪ್ಪ ಆಗಿದೆ ಅಂದರೆ 9 ಗಂಟೆ 11 ನಿಮಿಷ ಆಗಿರೋದು. ಅರ್ನಿಂಗ್ಸ್ ಬಂದುಬಿಟ್ಟು 500 ರೂಪಾಯಿ ಆಗಿದೆ. ಮತ್ತು ಎಷ್ಟು 10 ಆರ್ಡ್ರ್ ಬಿದ್ದಿರೋದು 11ನೇ ಆರ್ಡ್ರು. 9 ಗಂಟೆವರೆಗೆ ಮಾಡ್ತೀನಿ. ಆಮೇಲೆ 12 ಗಂಟೆ ಬರ್ತೀನಿ. ಮತ್ತು ಅರ್ನಿಂಗ್ಸು 12 ಗಂಟೆ ಮಾಡ್ಕೊಂಡು ಹೋಗ್ಬೇಕಂತ ಅಂದ್ಕೊಂಡಿದ್ದೆ. ಮತ್ತು ಪೀಕ್ ಅವರ್ಸ್ ಎಲ್ಲರೂ ಸ್ವಲ್ಪ ಮಳೆ ಇಳಿದ್ಬಿಟ್ಟೈತಲ್ಲ, ಸಾಯಂಕಾಲ ಎಲ್ಲರೂ ಮಳೆ ಅದು ಬಂತಂದ್ರೆ ಅರ್ನಿಂಗ್ಸ್ ಆಗುತ್ತಲ್ಲ, ಅದಕ್ಕೆ ಮತ್ತೆ ಪೀಕ್ ಅವರ್ಸ್ ಆದರೂ 2 ಲಾಗಿನ್ ಆಗಿರೋಣ ಅಂತ ಮತ್ತೆ ಇವಾಗ 12 ಗಂಟೆಗೆ ಲಾಗಿನ್ ಆಗ್ಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ. ಇವಾಗ A2B ತನಿಸಂದ್ರದಿಂದ ಎಲ್ಲಿ ಕನಕನಗರ RT ನಗರ ಹತ್ರ ಕೊಟ್ಟಿರೋದು. ಅದನ್ನು ಕೊಟ್ಬಿಟ್ಟು ಆಲ್ಮೋಸ್ಟ್ ಈ ಟ್ರಾಫಿಕಲ್ಲಿ ಹೋಗ್ಬಿಟ್ಟು ನಾನಿರೋದು ಈ ಕಡೆ ಕೆಂಪಾಪುರ ರೋಡಲ್ಲಿ. ಇಲ್ಲಿಂದ ನಾಗವಾರ ಬ್ರಿಡ್ಜಿಂದ ಮಾಣಿಟೆಕ್ಪುರ ಕಡೆ ಹೋಗ್ಬೇಕಲ್ಲ, ಫುಲ್ ರಶ್ ಅಂದರೆ ರಶ್ ಇದೆ. ಇಲ್ಲಿಂದ ಕಾಣ್ತಾ ಇರೋದು ಜಾಮ್ ಆಗಿರೋದು. ನೋಡೋಣ. ಡೈರೆಕ್ಟಾಗಿ ನಿಮಗೆ ಮಧ್ಯಾಹ್ನ 12 ಗಂಟೆಗೆ ಸಿಗ್ತೀನಿ.
ಇವಾಗ ಟೈಮು 12 ಗಂಟೆ ಆಗಿದೆ. ಆಲ್ಮೋಸ್ಟು ಪಿಕಪ್ಪು ಗಂಗಾನಗರದಿಂದ ಮಲ್ಲೇಶ್ವರಂ ಇನ್ಸ್ಟಾಲ್ಮೆಂಟಿಂದ ಜಯಮಾಲ ಡ್ರಾಪು 35 ರೂಪಾಯಿ ಕೊಟ್ಟವಣೆ. 6.5 ಕಿಲೋಮೀಟ್ರ್ ತೋರಿಸಿರೋದು 5.5 ಕಿಲೋಮೀಟ್ರ್ ಅಂತೆ. ಪಿಕಪ್ಪಿಗೆ ಹೋಗ್ಬೇಕು 4.5 ಕಿಲೋಮೀಟ್ರು. ವಸಂತ ನಗರದಿಂದ ಯೂಟರ್ನ್ ಮಾಡ್ಕೊಂಡು ಮಲ್ಲೇಶ್ವರಂ ಕಡೆ ಹೋಗ್ಬೇಕು. ಅದು ಹೆಂಗೆ ಪಿಕಪ್ ಹೇಳಿದಾನಂತ ನಮ್ಮ ತಾಯಿನೇ ಗೊತ್ತಿಲ್ಲ. ಅಷ್ಟೊಂದು ದೂರ ಯಾಕೆ ಮಲ್ಲೇಶ್ವರಂದಲ್ಲಿಲ್ವಾ ಹುಡುಗರು, ಆ ಇರೋ ಝೋನ್ ಹುಡುಗರು. ಅದು ಡೈರೆಕ್ಟಾಗಿ ಇನ್ಸ್ಟಾಲ್ಮೆಂಟ್ ಆರ್ಡ್ರ್ ಕೊಟ್ಟವನೆ. 10 ರೂಪಾಯಿ ಟಿಪ್ಸ್ ಬೇರೆ. ಟೋಟಲ್ 45 ರೂಪಾಯಿ ಕೊಟ್ಟವ್ರೆ. ಅದು ನಮ್ಮ ಜಯಮಾಲ್ ಝೋನ್ಗೆ ಬರುತ್ತೆ ಆ ಕಸ್ಟಮರ್ ಅಡ್ರೆಸ್ಸು. ಅಲ್ಲಿ ಕೊಟ್ಟವನೆ. ಏನು ಮಾಡೋಕ್ಕಾಗಲ್ಲ ಅಂತ ತೊಗೊಂಡು ಹೋಗ್ತಾ ಇದ್ದೀನಿ ಪ್ಯಾಲೇಸ್ ಗ್ರೌಂಡಿಂದ. ಇರಿ ಪಿಕಪ್ ಆದಮೇಲೆ ಸಿಗ್ತೀನಿ ನಿಮಗೆ. ಇವಾಗ ಜಯಮಾಲಿಂದ ಬ್ರಿಗೇಡ್ ರೋಡ್, ಸಾರಿ ಎಲ್ಲಿ MG ರೋಡಿಗೆ ಪಿಕಪ್ ಹೇಳಿದಿರೋದು. ಇದು ಅದು ಅಮೌಂಡರ್ ಆಕ್ಸ್ರಿ ಮತ್ತು ಪುಷಪ್ಪು. ಮೇಡಮ್ 3513 ಕೊಡಿ. ಏನು ಗುಡ್ಕ ತಿಂತಿದ್ದೀರಾ ಮೇಡಮ್? ನಾಲ್ಗೆಲ್ಲ 3513 ಕೊಡಿ. ಹಾಂ ಅಂದರೆ ಊಟ ಮಾಡಿದ್ರಾ? ಅವನೇನಜ್ಜಿ ಮಾತಾಡೋ ರೆಸ್ಪೆಕ್ಟ್ ಆದರೂ ಕೊಡು. ಮಾತಾಡಿಲ್ಲ ಅಂದ್ರೆ ಹಂಗೆ ನಾವು ಮಾತಾಡೋದು. ಇವಾಗ ಡ್ರಾಪ್ ಬಂದುಬಿಟ್ಟು ಎಲ್ಲಪ್ಪ ಅಂದರೆ ಸಂಜಯ್ ನಗರ ನಮ್ಮ ಏರಿಯಾಕ್ಕೆ ಹಾಕೋಣೆ. ಡೋಂಟ್ ರಿಂಗ್ ದ ಬೆಲ್ ಅಂತೆ ಮನೆಗೆ. ಬೆಲ್ ಮಾಡ್ದಂಗೆ ಕೊಟ್ಬಿಟ್ಲ. 9.5 ಕಿಲೋಮೀಟ್ರ್ ಡ್ರಾಪ್ ಇರೋದು. ಇಲ್ಲಿಂದ ಇವಾಗ 9.5 ಕಿಲೋಮೀಟ್ರ್ ಹೋಗೋಣ ಸಂಜಯ್ ನಗರ್ಗೆ. MG ರೋಡ್ ನೈಟ್ನಲ್ಲಿ ಮಾತ್ರ ಸಕ್ಕತ್ತಾಗಿ ಕಾಣುತ್ತೆ. ಡೇ ಅಲ್ಲಿ ನೋಡಿ ಈ ಬಿಸಿಲಲ್ಲಿ ಒಬ್ಬ ನಾಯಿ ಪೀಡೆನೂ ಇಲ್ಲ. ಏನು ಮಾಡೋಕ್ಕಾಗಲ್ಲ. ಸಿಗ್ತೀನಿ ಆಮೇಲೆ. ಇಲ್ಲಿ ಅಣ್ಣ ಆಟೋ ಮೇಲೆ ಏನಂತ ಬರ್ದವಣಂದರೆ, ಪರರ ಕೈಯಲ್ಲಿ ಏನಿದೆ ಪರಮಾತ್ಮ ಕೈಯಲ್ಲಿ ಎಲ್ಲ ಇದೆ ಅಂತ ಹಾಕೋಣೆ. ಅಣ್ಣ ಸದ್ಯಕ್ಕೆ ನನ್ನ ಕೈಯಲ್ಲಿ ಗಾಡಿ ಇದೆ, ನಿನ್ನ ಕೈಯಲ್ಲಿ ಆಟೋ ಇದೆ, ಇಷ್ಟೇ. ಪರಮಾತ್ಮನೂ ಬರಲ್ಲ, ಯಾರೂ ಬರಲ್ಲ. ಇಲ್ಲಿ ನಾವು ದುಡಿಬೇಕು, ನಾವು ತಿನ್ಬೇಕಷ್ಟೇ. ಇವಾಗ ಎಲ್ಲಪ್ಪ ಆರ್ಡ್ರ್ ಹಾಕೋಣಂದರೆ ನಂದನ ಪ್ಯಾಲೇಸಿಂದ ಇದಕ್ಕೆ ನಾಗಸಂದ್ರ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ಗೆ ಹಾಕಿಬಿಟ್ಟವನೆ. ಅಷ್ಟೊಂದು ಲಾಂಗು ಏನು ಮಾಡೋಕ್ಕಾಗಲ್ಲ, ಹೋಗಲೇಬೇಕು. ಇವಾಗ ಎಷ್ಟು 150 ರೂಪಾಯಿ ಕೊಟ್ಟಿರೋದು. ರಿಟರ್ನು 56 ರೂಪಾಯಿನೂ ಕೊಟ್ಟವನೆ. ಆಲ್ಮೋಸ್ಟ್ 3 ಐಟಮು. ಇವಾಗ 12 ಕಿಲೋಮೀಟ್ರ್ ಹೋಗ್ಬೇಕಲ್ಲ ಈ ಟ್ರಾಫಿಕಲ್ಲಿ. ಅಪ್ಪ ನಮ್ದು ಐಟಮ್ ರೆಡಿ ಐತಲ್ಲ ಗೊತ್ತಿಲ್ಲ. ಅಣ್ಣ 0365 ನಂದನ ಪ್ಯಾಲೇಸ್. ಇಲ್ಲ ಹೌದಣ್ಣ ಮಾಡ್ತಾ ಇದ್ದೀವಿ. 0365 ಏನಿದು ಕೊಡ್ತಾನೆ ಇಲ್ಲ. ಇರಿ ನೋಡೋಣ. ಇವಾಗ ಪಿಕಪ್ ಮಾಡ್ಕೊಂಡಿರಿ. ಡ್ರಾಪ್ ಬಂದುಬಿಟ್ಟು 12 ಕಿಲೋಮೀಟ್ರ್ ಇರೋದು. ಗುರುಗುಂಡೆಪಾಳ್ಯ ಅಂತ ಫುಲ್ ಜಾಮ್ ಇರೋದು. ಏನು ಮಾಡೋಕ್ಕಾಗಲ್ಲ. ಇವಾಗ ಅದೊಂದೇ ರೂಟಿಂದ ಹೋಗ್ಬೇಕು ನಾನು. ಸಿಗ್ನಲಲ್ಲಿ ನಿಂತ್ಕೊಂಡು ಹೋಗೋಣ. ಯಾವ ಟವರ್ ಇದು? ಪ್ರೆಸ್ಟೀಜ್ ಜಿಂದಾಲ್ ಸಿಟಿ. ಅಂಜನಪ್ಪ ಯಾವುದಿದು? ನಾಗಸಂದ್ರ ಗೊತ್ತಿಲ್ಲ. ಹೋಗೋಣ ಒಟ್ಟಿನಲ್ಲಿ ಇಲ್ಲಿಂದ. ಇವಾಗ ಪಿಕಪ್ ಅಂತ ಆಯಿತು. ಹೆಂಗೆ ಕೊಡ್ತಾನೋ ಹೆಂಗೆ ಟ್ರಾಫಿಕ್ ಐತೆ ಗೊತ್ತಿಲ್ಲ. ಏನು ಈ ಥರ ಸಿಕ್ಕಾಪಟ್ಟೆ ಬಿಸಿಲೈತೆ ಇವತ್ತಂದ್ರೆ ಮಕ್ಕಳು ಹೆರ್ಯಂಗೆ. ನಾವು ಹೆಡ್ಡಿ ಹೋದು ಸಾಕಾಗೈತೆ ಬಿಸಿಲಾಗ. ಆದರೆ ಏನು ಮಾಡ್ಬೇಕಲ್ಲ, ರೊಕ್ಕ ಬೇಕಾದ್ರೆ ಮಾಡ್ಬೇಕು. ಕುಂಡಿಗೆ ಗೋಳಿ ಹಳ್ಳಿ ಅಂಡೆ ಹಳ್ಳಿ ಮಾಡ್ತಾ ಇರ್ಬೇಕಷ್ಟೆ. ಇವಾಗ ಟೈಮು 1:24 ಆಗಿದೆ. ನಂದನ ಪ್ಯಾಲೇಸಿಂದ ಪಿಕಪ್ ಮಾಡ್ಕೊಂಡಿದ್ದೀನಿ. ನೋಡೋಣ ಎಷ್ಟು ನಿಮಿಷದಲ್ಲಿ ಡ್ರಾಪ್ ಕೊಡ್ತೀನಿ ನೋಡೋಣ. 12 ಕಿಲೋಮೀಟ್ರು. ಇವಾಗ ಕರೆಕ್ಟಾಗಿ ಟೈಮು 1:50 ಗಂಟೆ ಆಗಿದೆ. ಇವಾಗ ಬಂದುಬಿಟ್ಟು ಮುಟ್ಟಿದ್ದೀನಿ. ಇದು ಯಾವುದು ಅಣ್ಣ? 2-3 ಸೆಕೆಂಡು ಬಿಲ್ಡಿಂಗ್ ಇರೋದು. ಯಾವ ಕಡೆ ಹೋಗ್ಬೇಕು? 23054 ಥರ್ಡ್ ಬಿಲ್ಡಿಂಗಾ? ಬರ್ರಿ ಹೋಗ್ಬಿಟ್ರೆ ಡ್ರಾಪ್ ಕೊಡೋಣ ಇದನ್ನು. ಆರ್ಡ್ರಿಗೆ ನಾನು 150 ರೂಪಾಯಿ ಅಂದ್ಕೊಂಡಿದ್ದೀನಿ. ನೋಡಿದ್ರೆ ಬಡ್ಡಿ ಮಗ 150 ರೂಪಾಯಿ ಕೊಟ್ಟೋಣ. 13 ಕಿಲೋಮೀಟ್ರ್ ಬಂದಿದ್ದೀನಿ. ಓನ್ಲಿ 13.5 ಕಿಲೋಮೀಟ್ರ್ 107 ರೂಪಾಯಿ. ರಿಟರ್ನ್ ಅಮೌಂಟ್ ಎಷ್ಟಿದೆಯಪ್ಪ ಅಂದರೆ 56 ರೂಪಾಯಿ ಕೊಟ್ಟೋಣ. ಇದು ಫುಲ್ ಅಮೌಂಟ್ ಕೊಡೋಕೆ ಏನಾಗುತ್ತೆ? ಇವಾಗ ಮತ್ತೆ 5 ನಿಮಿಷ ವೇಟ್ ಮಾಡಬೇಕು. ಹೋಗೋಣ ಅಲ್ಲಿಂದ. ಅಷ್ಟರಲ್ಲಿ ನಾವು ಅಪಾರ್ಟ್ಮೆಂಟ್ ಇದು ಹೊರಗಡೆ ಆದ್ರೆ ಹೋಗೋಣ. ಇರಿ ಝೋನ್ ಮೇಲೆ ಹೋದ್ಮೇಲೆ ಸಿಗ್ತೀನಿ ನಿಮಗೆ ಮತ್ತೆ.
ನಾಯಿ ಈ ಥರ ಬೊಗಳ್ತಾ ಇದ್ದಿದೆ ಹೇಳಿ ಮೇಡಮ್. ಇವಾಗ ಟೈಮ್ ಬಂದುಬಿಟ್ಟು 3:59 ಆಗಿದೆ ಆಲ್ಮೋಸ್ಟು. ಟಾರ್ಗೆಟು ಇರೋ ನೋಡೋಣ ಎಷ್ಟಾಗಿದೆ ಟಾರ್ಗೆಟು. ಇರೋ ಚಿನ್ನು ಬೊಗಳ್ಬೇಡ. 1025 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ಒಂದು ಆರ್ಡ್ರ್ ಬೇಕಿನ್ನ 23ಕ್ಕೆ. ಮತ್ತು ಇದಕ್ಕೂ ಅಷ್ಟೇ ಬೇಕಾಗಿರೋದು. ನಾನಿರೋದು ಎಲ್ಲಿ ಗೊತ್ತಾ, ಇವಾಗ ನನ್ನ ಮನೆಗೆ ಹೋಗ್ಬೇಕಾರೆ ಈ ಟೈಮಲ್ಲಿ ಮಲ್ಟಿ ಆರ್ಡ್ರ್ ಆಗಿಬಿಟ್ಟು ಕಾಮಗೂಡನ ಹಳ್ಳಿಯಲ್ಲಿದೆ ನಾನು. ಆಲ್ಮೋಸ್ಟ್ ಇಲ್ಲಿಂದ ಒಂದು 13 ಕಿಲೋಮೀಟ್ರ್ ನಾನು ಮನೆಗೆ ಹೋಗ್ಬೇಕು. ಇವಾಗ ಇರೋದು ನಾನು ಇಲ್ಲಿ. ಇವಾಗ RT ನಗರಕ್ಕೆ ಹೋಗ್ಬೇಕು ಇಲ್ಲಿಂದ. ಇನ್ನು ಊಟ ಇಲ್ಲ ಏನಿಲ್ಲ, ಪಾರ್ಸಲ್ ತೊಗೊಂಡಿದ್ದೀನಿ ಊಟನ, ಇನ್ನು ಹೋಗಬೇಕು. ನೋಡೋಣ. ಇವಾಗ ಡೈರೆಕ್ಟಾಗಿ ನಿಮ್ಗೆ ಸಾಯಂಕಾಲ ಸಿಗ್ತೀನಿ 7 ಗಂಟೆಗೆ. ಅಲ್ಲಿವರೆಗೆ ಊಟ ಮಾಡಿಬಿಟ್ಟು ನಾನು ಮಲ್ಕೋತೀನಿ. ನೀವೇನು ಮಾಡ್ತೀರಾ ಮಾಡಿ, ನಿಮಗೆ ಬಿಟ್ಟಿರೋದು. ಓಕೆ, ಮತ್ತೆ ಸಿಗ್ತೀನಿ. ಇವಾಗ ಟೈಮ್ ಬಂದುಬಿಟ್ಟು 7:12 ಗಂಟೆ ಆಗಿದೆ. ಎಷ್ಟು 6:45 ಗಂಟೆ ಡ್ಯೂಟಿ ಹಾಕಿ ನನಗಿದೆ. 13 ಆರ್ಡ್ರ್ ಬೇಕಾಯ್ತು. ಇವಾಗ ಬೇಕಾದ್ರೆ ನಂಗೆ 12 ಆರ್ಡ್ರು. ಮೆಶೋ ಒಂದು ಪ್ರೆಸ್ಟೀಜಿಂದ ಬಿದ್ದಿರೋದೊಂದು ಡ್ರಾಪು ವಸಂತ ನಗರಕ್ಕೈತೆ. ನೋಡೋಣ ಇವಾಗ ಎಷ್ಟು ರೂಪಾಯಿ 12 ಆರ್ಡ್ರ್ ಹಿಡಿಬೇಕು. ಅರ್ನಿಂಗ್ಸ್ ಎಷ್ಟಾಗುತ್ತೆ ನೋಡೋಣ. ಮತ್ತೆ ಸಿಗ್ತೀನಿ ನಿಮ್ಗೆ ಆಮೇಲೆ. ಕಟ್ ಮಾಡಿಬಿಡ. ಇವಾಗ ಟಾರ್ಗೆಟ್ ಬಂದುಬಿಟ್ಟು ಎಷ್ಟಪ್ಪ ಆಗಿದೆ ಅಂತ ಇರಿ ತೋರಿಸ್ತೀನಿ ನಿಮಗೆ. ಇದು 1 ಸೆಕೆಂಡು. ಎಷ್ಟಪ್ಪ ಆಗಿದೆ ಅಂದರೆ ಓಕೆ, ಥ್ಯಾಂಕ್ ಯು ಸರ್. ಕೆಫೆ ಹೋಗೋ ಕಡೆ ನಮಗೆ ಇದನ್ನು ಮಾಡಿಸು. ಫಸ್ಟು ಟಾರ್ಗೆಟ್ ಬಂದುಬಿಟ್ಟು 1000 ಬೂಸ್ಟರ್ ನೋಡಿ 479 ರೂಪಾಯಿ ಹೊಡೆದಿದ್ದೀನಿ. ಎಷ್ಟು 2 ಅವರಲ್ಲಿ ಬೂಸ್ಟರ್ ಆಗಿತ್ತಲ್ಲ ಅವಾಗಿಂದ. ಇವಾಗ ಬಂದುಬಿಟ್ಟು ಅರ್ನಿಂಗ್ಸ್ ಬಂದುಬಿಟ್ಟು 1685. ಇನ್ನು MGಗೆ ಬೇಕಾಗಿರೋ MG ಮುಗಿದೋಗಿದೆ 2000 ಆಯಿತು. ಯಾಕಂದ್ರೆ ನಂದು ಅರ್ನಿಂಗ್ಸ್ ಆಗಿದ್ದಲ್ಲ, ಅದಕ್ಕೆ ಇದು ನೋಡಿ ಅಂತ ಅಂದ್ಕೊಂಡಿದ್ದೀನಿ. ಯಾವುದು 35 ಆರ್ಡರ್ ಕಂಪ್ಲೀಟ್ ಮಾಡಿದರೆ 500. ಯಾಕಂದ್ರೆ ಜಾಸ್ತಿ ಅರ್ನಿಂಗ್ಸ್ ಆಗುತ್ತಲ್ಲ. ಇವಾಗ 9:30 ಟೈಮಿಂಗ್ ಆಗಿದೆ. ನೋಡೋಣ ಇನ್ನೊಂದು 2-3 ಆರ್ಡ್ರ್ ಹೊಡೆಯೋಣ. ಒಂದು ಸ್ವಲ್ಪ ಊಟ ಅಂದರೆ 10 ಗಂಟೆವರೆಗೆ ಅಷ್ಟೇ ಹೊಡಿತೀನಿ. ಆಮೇಲೆ ಸುಮ್ಮನೆ ಕುತ್ಕೊಂಡು ಬಿಡ್ತೀನಿ ಕಸ್ಟಮರ್ ಲೊಕೇಶನ್ ಹತ್ರನೇ. ಇವಾಗ ಏನು ಮಾಡೋಕ್ಕಾಗಲ್ಲ. 45% ಇದೆ ಸರ್ಜು. ಇವಾಗ ಲಾಸ್ಟಲ್ಲಿ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ನೋಡೋಣ. ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಮತ್ತು ಹೇಳ್ತೀನಿ. ಇವಾಗ ಟೈಮಿಂಗ್ ಬಂದುಬಿಟ್ಟು 10:45 ಗಂಟೆ ಆಗಿದೆ. ಗಾಡಿ ಕಿಲೋಮೀಟ್ರ್ಸ್ ಬಂದುಬಿಟ್ಟು 18,878. ಬೆಳಗ್ಗೆ ಬಂದುಬಿಟ್ಟು 18,680 ಆಗಿತ್ತು. 18,878, 198 ಕಿಲೋಮೀಟ್ರ್ ಆಗಿದೆ ಗಾಡಿ. ಇವತ್ತಿನ ಅರ್ನಿಂಗ್ಸ್ ಬಂದುಬಿಟ್ಟು 1810 ರೂಪಾಯಿ. 11 ಅವರ್ ಅಂದರೆ ಆಲ್ಮೋಸ್ಟ್ 12 ಅವರ್ ಅಂದ್ಕೊಳ್ಳಿ. ಆರ್ಡ್ರ್ ಬಂದುಬಿಟ್ಟು 37 ಆರ್ಡ್ರ್ ಹೊಡೆದಿದ್ದೀನಿ. ಇದರಲ್ಲಿ ಪ್ಲಸ್ಸು 500 ರೂಪಾಯಿ ಅಂದರೆ 2000 ಎಷ್ಟಾಗುತ್ತೆ ನೋಡೋಣ. ಕ್ಯಾಲ್ಕುಲೇಟ್ ಮಾಡಿಬಿಡೋಣ. 198 ಕಿಲೋಮೀಟ್ರ್ ಆಗಿತ್ತು. 1810 ಪ್ಲಸ್ 500 ರೂಪಾಯಿ 2310 ರೂಪಾಯಿ. ಇವತ್ತಿನ ಅರ್ನಿಂಗ್ಸ್ 37 ಆರ್ಡ್ರಿಗೆ 198 ಕಿಲೋಮೀಟ್ರಿಗೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ ಬಾಬಾಯ್. ನಾಳೆ ಮತ್ತೆ ಸುಖ ಬದುಕಿದ್ರೆ.